ಹಾಯ್ ಎಲ್ರು ನಮಸ್ಕಾರ. ನಾನು ನಿಮ್ಮ ಅಭಿ ಮಾತಾಡ್ತಿದ್ದೀನಿ. ಸೊ ಭಾಳ ಜನ ಕೇಳಂತಿದ್ರಿ ನಿಮ್ಮ ಮಮ್ಮಿಗೆ ಏನಾಗಿತ್ತು ಅಂತೇಳಿ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ಕೊಳಕ್ಕೆ ಬಂದೀನಿ. ಏನಿಲ್ಲ, ಆರಾಮಿದ್ರು ಅವ್ರು. ಸ್ವಲ್ಪ ಅವ್ರಿಗೆ ಉಸಿರಾಟದ ಪ್ರಾಬ್ಲಮ್ ಇತ್ತು, ಅದ್ರದ್ದೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಊಟ ಗೀಟ ಮಾಡ್ಕೊತ ನಕ್ಕೊಂತ ಆರಾಮಿದ್ರು. ನಮ್ಮ ಮಾಮ ನೈಟ್ ಡ್ಯೂಟಿ ಹೋಗ್ತಾರೆ. 27ನೇ ತಾರೀಕು ನೈಟ್ ಡ್ಯೂಟಿ ಮುಗಿಸಿ ನಮ್ಮ ಮಾಮ ಮನೆಗೆ ಬಂದಾರೆ 6 ಗಂಟೆ ಸುಮಾರು. ನಮ್ಮ ಮಮ್ಮಿಯವ್ರಿಗೆ ಬಾಗ್ಲ ತೆಗೆದ ಮತ್ತು ನೀವು ವಾಪಸ್ ಡ್ಯೂಟಿ ಹೋಗ್ತೀನಿ ಅಂತ ಕೇಳ್ಯಾರ. ಇಲ್ಲ ಹೋಗಂಗಿಲ್ಲ, ನಾನು ಮತ್ತು ನೈಟ್ ಡ್ಯೂಟಿ ಹೋಗ್ತೀನಿ ಅಂತೇಳಿ ನಮ್ಮ ಮಾಮ ಹೇಳ್ಯಾರ. ಸರಿತು ಅಂತೇಳಿ ಇವರು ಮಲ್ಕೊಂಡಾರ, ನಮ್ಮ ಮಮ್ಮಿನೂ ಮಲ್ಕೊಂಡಾರ. ನಾ ಆಲ್ರೆಡಿ ಮಲ್ಕೊಂಡಿದ್ದೆ ಮನೆಯೊಳಗೆ. ನಮ್ಮನೆಯೊಳಗೆ ಒಬ್ಬರು ಅಂಟಿ ಇದ್ರೆ ಕೆಲಸ ಮಾಡೋಕೆ. ಅಂದ್ರೆ ಡಾಕ್ಟ್ರ್ ಹೇಳಿದ್ರೆ ಸ್ವಲ್ಪ ನೀರೊಳಗೆ ಸ್ವಲ್ಪ ಕೆಲಸ ಮಾಡೋದು ಕಮ್ಮಿ ಮಾಡ್ರಿ ಅಂತೇಳಿ. ಸೊ ಅದ್ರ ಸಂಬಂಧ ಅವ್ರ ಫ್ರೆಂಡ್ ಕರ್ಕೊಂಬಂದು ಮನೆಯೊಳಗೆ ಇಟ್ಕೊಂಡಿದ್ರು. ಅವ್ರ ಜೊತೆ ಇದ್ರೆ ಇನ್ನೂ ಎಬ್ಸೆಯಲ್ಲ ಐಕೆ ಅಂತೇಳಿ ನಮ್ಮ ಮಮ್ಮಿಗೆ ಆಂಟಿ ಎಬ್ಸಕ್ಕೆ ಹೋಗ್ಯಾರ. 15-20 ಸುಮಾರು. ವಿಚಾರ ಮಾಡಿರಿ, 6 ಗಂಟೆಗೆ ನಮ್ಮ ಮಾಮಾಗೆ ಬಾಗ್ಲ ತೆಗೆದಾರ. ನಮ್ಮ ಮಮ್ಮಿ ಬಾಗ್ಲ ತೆಗೆದ ಆಮೇಲೆ 6:10 6:20 ಈ ಆಂಟಿ ಮಮ್ಮಿಗೆ ಎಬ್ಸಕ್ಕೆ ಹೋಗ್ಯಾರ. ಎಬ್ಸಕ್ಕೆ ಹೋದಾಗ ಕಣ್ಣು ತಕ್ಕೊಂಡು ಹಂಗೆ ಮಲ್ಕೊಂಡಾರ ಅಂತೇಳಿ ಇವ್ರು ತಿಳ್ಕೊಂಡಾರ. ಅವ್ರು ಕಣ್ಣು ತಕ್ಕೊಂಡು ಹಂಗೆ ಮಲ್ಕೊಂಡಾರ. ಬಟ್ 15 ನಿಮಿಷದೊಳಗೆ ಏನಾಯ್ತು ಗೊತ್ತಿಲ್ಲ. ವಿಚಾರ ಮಾಡಿ ನೋಡ್ರಿ, ಮನುಷ್ಯನ ಜೀವದ ಹೆಂಗಿರುತ್ತೆ ಟೈಮ್ ಅಂತೇಳಿ. ಇವ್ರು ಎಬ್ಸ್ಯಾರ, ಕಣ್ಣು ತೊಗೊಂಡು ಹಂಗೆ ಮಲ್ಕೊಂಡಾರ. ಎದ್ದಿಲ್ಲ ಮಮ್ಮಿ. ಇವ್ರಿಗೆ ಧೈರ್ಯ ಸಾಲದಕ್ಕೆ ನಂಗೆ ಎಬ್ಸಿದ್ರ. ನಾನು ನಿದ್ದಿಗಣ್ಣೊಳಗೆ ಏನೋ ಮಲ್ಕೊಂಡೇ ಬಿಡ್ರಿ ಹಂಗೆ ಅಂತೇಳಿ ಸಿಟ್ ಮಾಡಿದ್ದೆ. ಆಮೇಲೆ ಹೊಡೆದು ಎಬ್ಸಿದ್ರ. ಎದ್ದೇಳಿ ನೀವು ಮಮ್ಮಿ ಒಂಥರ ಮಾಡ್ಕೊಳ್ಳೋ ಅಂತಾರ ಅಂತೇಳಿ. ನಾವು ಹೋಗಿ ನೋಡಿದ್ದೆ, ನಂಗೇನು ನಂಬಕ್ಕಾಗಂತಿಲ್ಲ. ಆಮೇಲೆ ನಾ ಸ್ವಲ್ಪ ಅಳಿಗಾಡ್ಸಿದ್ದೆ, ಏನೂ ಇಲ್ಲ. ಆಮೇಲೆ ನಾ ಕಣ್ಣಿಗೆ ಮುಚ್ಚಿದ್ಮೇಲೆ ವಾಪಸ್ ಓಪನ್ ಆಗಂತಿಲ್ಲ ಕಣ್ಣದು. ಆಮೇಲೆ ನನಗೂ ಧೈರ್ಯ ಸಾಲದಕ್ಕೆ ನಮ್ಮ ಮಾಮ ಕಾಲ್ ಮಾಡಿದ್ದೆ, ನಮ್ಮ ಅಕ್ಕ ಕಾಲ್ ಮಾಡಿದ್ದೆ. ಇಲ್ಲೇ ಒಬ್ಬರೊಳಗೆ ಇರ್ತಾರೆ ಅವರು ಬಂದರು. ಆಮೇಲೆ ನಮ್ಮ ಮಾಮ ಸ್ವಲ್ಪ ಸೈನ್ಸ್ ಕಲ್ತಾರೆ. ಅವ್ರಿಗೆ ಸ್ವಲ್ಪ ಡೌಟ್ ಬಂದು ಆಂಬುಲೆನ್ಸಿಗೆ ಕಾಲ್ ಮಾಡಂತಂದ್ರೆ ಪಟ್ನ ಆಂಬುಲೆನ್ಸಿಗೆ ಕಾಲ್ ಮಾಡಿದೆ. ಅವರು ಆಂಬುಲೆನ್ಸ್ನವ್ರು ಬಂದರು. ಪಟ್ ಅಂತೇಳಿ ಕೆಮ್ಸಿ ಕರ್ಕೊಂಡು ಹೋದ್ವಿ. ಆಂಬುಲೆನ್ಸ್ನವ್ರು ಬಂದಿದ್ರಲ್ಲ ಅವ್ರ ಮನೆಗೆ, ನರ್ಸ್ ಅವ್ರು ಬಂದಾಗ ಆಲ್ಮೋಸ್ಟ್ ಹೇಳಿದ್ರೆ, ಇಲ್ಲ ರೀ 99% ಉಳಿಯೋ ಚಾನ್ಸ್ ಇಲ್ಲ ಅಂತೇಳಿ. ನಾ ಶಾಕ್ ಆಗ್ಬಿಟ್ಟಿವಿ ಎಲ್ಲರೂ. ಏನು ಹೇಳ ಅಂತೀರಿ, 6 ಗಂಟೆಗೆ ನಮ್ಮ ಮಮ್ಮಿ ಅದಾರೆ, 6:15 ಈ ಥರ ಆದರೆ ಏನು ಮಾಡೋದು ಅಂತೇಳಿ. ಬಟ್ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ಕಿಮ್ಸಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಹೇಳಿದ್ರೆ, ಇಲ್ಲ ECG ಮಾಡಿ ನೋಡೋಣ್ರಿ, ಅವಾಗ ಕನ್ಫರ್ಮೇಷನ್ ಸಿಗುತ್ತೆ, ನಾನು ಅವಾಗ ನಿಮಗೆ ಪ್ರತಿಯೊಂದು ಹೇಳ್ತೀನಿ ಅಂತೇಳಿ. ಹಾಂ ಸರಿ ರೀ ಅಂತಂದೆ. ಕರ್ಕೊಂಡು ಹೋದ್ರೆ ECG ಮಾಡಿದ್ರೆ ಒಂದು 5 ಮಿನಿಟ್ಸ್ ಒಳಗೆ ರಿಪೋರ್ಟ್ ತಂದು ಕೊಟ್ರೆ, ಇಲ್ಲ ರೀ ಅವರಿಗೆ ಹಾರ್ಟ್ ಆಗೈತಿ ಅಂತೇಳಿ. ನಾ ಶಾಕ್ ಆಗಿಬಿಟ್ಟೆ. ಏನು ಮಾಡಿ ನಂಗೆ ಧೈರ್ಯ ಸಾಲಾಗತ್ತಿಲ್ಲ, ಏನೋ ಒಬ್ಬದೇನಿ. ಅದು ಹೇಳ್ತಿರ್ತಾರೆ ನೋಡ್ರಿ, ಅಪ್ಪ ಇಲ್ಲಂದ್ರು ಅವ್ವ ಇರ್ಬೇಕಂತ. ನಾ ಚಿಕ್ಕವನಿದ್ದಾಗ ಅಪ್ಪನ ಕಳ್ಕೊಂಡೀನಿ. ನಂಗೆ ಮಮ್ಮಿ ಎಲ್ಲ ಏನು ಮಾಡಿದ್ರು ಮಮ್ಮಿನ. ಅಪ್ಪನ ಪ್ರೀತಿ ನಂಗೆ ನೆನಪಾಗಿಲ್ಲ. ಪಪ್ಪ ಆ ಥರ ನೋಡ್ಕೊಂಡಿದ್ರು ನಂಗೆ. ಬಟ್ ಇವಾಗ ಅವರು ಇಲ್ಲ ಅಂದ್ರೆ ನಾ ಹೆಂಗೆ ಬದುಕಲಿ ಲೈಫ್ ಒಳಗೆ ಅಂತೇಳಿ ನಂಗೆ ಭಾಳ ಬೇಜಾರಾಯ್ತು, ಭಾಳ ಆತ್ತೆ. ಆಮೇಲೆ ಕನ್ಫರ್ಮೇಷನ್ ಕೊಟ್ಮೇಲೆ ಏನಿಲ್ಲ, ಹಿಂದೆ ಮುಂದೆ ಯಾರು ಇಲ್ಲ ಅಂದಮೇಲೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಂತೇಳಿ ಪ್ರತಿಯೊಬ್ಬ ಹಿರಿಯರಿಗಾಗಲಿ ಪ್ರತಿಯೊಬ್ಬರಿಗೆ ಕಾಲ್ ಮಾಡಿದೆ. ಇಲ್ಲ ರೀ ಹಿಂಗಾಗೈತಿ, ಮುಂದಿನ ಪ್ರೊಸೆಸ್ ಎಲ್ಲ ಸ್ವಲ್ಪ ಇದು ಮಾಡ್ರಿ ಅಂದ್ಬಿಟ್ಟೆ ಪ್ರತಿಯೊಬ್ಬರು ನಮ್ಮ ಅಂಟಿಗೆಲ್ಲ ಕಾಲ್ ಮಾಡಿದೆ. ಎಲ್ಲ ರಿಲೇಷನ್ನು ಬಂದರೆ ಆ ಟೈಮ್ ಒಳಗೆ ಭಾಳ ಆಗೈತಿ. ಭಾಳ ಕೆಟ್ಟ ಅನುಭವಿಸಿದೆ ನಾನು. ಇಲ್ಲ, ಪ್ರತಿಯೊಂದು ಪ್ರೊಸೆಸ್ ಎಲ್ಲ ಮುಗಿಸಿ ದಿನ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಮ್ಮ ಮಮ್ಮಿ ಕಳ್ಕೊಂಡ್ಮೇಲೆ ಒಂದೇ ಅನ್ಸಿದ್ದು ನಂಗೆ, ನಮ್ಮ ಮಮ್ಮಿ ಅಷ್ಟೇ ಕಳ್ಕೊಂಡಿಲ್ಲ ನಾನು, ಅವ್ರ ಜೊತೆ ಎಷ್ಟೋ ಜನ ರಿಲೇಷನ್ ಕಳ್ಕೊಂಡೆ ಅಂತೇಳಿ. ಆ ಟೈಮ್ ಒಳಗೆ ಗೊತ್ತಾಯ್ತು ರೀ ಯಾರು ನಮ್ಮವ್ರು ಯಾರು ನಮ್ಮವ್ರಲ್ಲ. ನಿಜ ಹೇಳ್ತೀನಿ, 75% ನಂಗೆ ಹೊರಗಿನ ಜನನ ಅದಾರ ಆ ಟೈಮ್ ಒಳಗೆ. ದಿನದೊಳಗಾಗಲಿ, ಅವ್ರು ತೀರ್ಕೊಂಡಾಗ ಮಣ್ಣೊಳಗಾಗಲಿ, ಯಾರೇ ಆಗಲಿ ಎಲ್ಲ ಹೊರಗಿನ ಜನನ ಅದಾರ, ರಿಲೇಷನ್ ಒಬ್ಬರು ಇಲ್ಲ. ಆ ಟೈಮ್ದಾಗ ಗೊತ್ತಾದ ನಂಗೆ ನಮ್ಮವ್ರು ಯಾರು ಹೊರಗಿನವ್ರು ಯಾರು ಅಂತೇಳಿ. ನಿಜ ಹೇಳ್ತೀನಿ, ನಮ್ದು ಆ ಟೈಮ್ ಒಳಗೆ 75% ನಾನು ಹೊರಗಿನ ಜನನ ಅದಾರ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಜನ ಬರ್ತಾರಂತೇಳಿ. ನಂಗೆ ಒಂದು ದೊಡ್ಡ ಆಸೆ ಇತ್ತು, ನಂದು ಫ್ಯಾನ್ ಪೇಜ್ ಆಗಲಿ, ನಂದು ಯಾರೋ ಇವರಾಗಲಿ, ಹೊರಗಿನ ಜನ ಆಗಲಿ, ಫ್ರೆಂಡ್ ಸರ್ಕಲ್ ಏನೇ ಆಗಲಿ, ನಾ ಯಾವಾಗ ಎಲ್ಲರಿಗೂ ಒಂದು ಮಾಡ್ಬೇಕಂದ್ರೆ ನಂದು ಮದುವೆ ದಿನ ಇರಬೇಕು, ಇಲ್ಲಾಂದ್ರೆ ಏನೋ ಒಂದು ಪ್ರೌಡ್ ಮೂಮೆಂಟ್ ಡೇಗೆ ನಾ ಎಲ್ಲರಿಗೂ ಕೂಡಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ಈ ಟೈಮ್ ಒಳಗೆ ನನಗೆ ಎಲ್ಲರೂ ಬರ್ತಾರೆ ಅಂತೇಳಿ ನಾ ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ನಾ ಹೋಪ್ ಇಟ್ಕೊಂಡಿದ್ದಿಲ್ಲ ಇಷ್ಟೆಲ್ಲ ಜನ ಬಂದು ನಂಗೆ ಇಷ್ಟೆಲ್ಲ ಮಾಡ್ತಾರೆ ಅಂತೇಳಿ. ಏನಿಲ್ಲ, ಆಮೇಲೆ ನಂಗೆಲ್ಲ ಅನ್ನಿಸ್ತು ನಾನೇ ಸ್ಟ್ರಾಂಗ್ ಆಗಬೇಕು. ಯಾಕಂದ್ರೆ ಹಿಂದೆ ಮುಂದೆ ಯಾರೂ ಇಲ್ಲ. ಇರೋರೊಬ್ಬರು ಮಮ್ಮಿ ಇದ್ರೆ, ಪಪ್ಪಕ್ಕಂತರು ಭಾಳ ವರ್ಷ ಆಯ್ತು ಕಳ್ಕೊಂಡೆ. ಇರೋಬ್ಬರು ಮಮ್ಮಿ ಇದ್ರೆ ನಂಗೆ ಅವ್ರಿಗೆ ಭಾಳ ಆಸೆ ಐತೆ ರೀ, ನಾ TV ಒಳಗೆ ಬರ್ಬೇಕಂತೇಳಿ ನಮ್ಮ ಮಮ್ಮಿಗೆ ಭಾಳ ಆಸೆ ಇತ್ತು. ಬಟ್ ನಾ ಅವ್ರದ್ದು ಕಳ್ಕೊಂಡ್ಮೇಲೆ ನಂಗೆ ಯಾವ ವೀಡಿಯೋಸ್ ಮಾಡೋಕ್ಕೂ ಇಷ್ಟ ಆಗಂತಿಲ್ಲ. ವಿಚಾರ ಮಾಡಿರಿ, ನಮ್ಮ ಮಮ್ಮಿ ತಿರ್ಕೊಂಡು ನಿನ್ನೆಗೆ 1 ತಿಂಗಳಾಯ್ತು. ನಾ ಇವತ್ತು ಬಂದೀನಿ ನಿಮ್ಮ ಕ್ಯಾಮ್ರಾ ಮುಂದೆ ಮಾತಾಡೋಕೆ. ನಂಗೆ ಮನ್ಸಾಗಂತಿಲ್ಲ ಕ್ಯಾಮ್ರಾ ಮುಂದೆ ಬರೋಕೆ, ವೀಡಿಯೋಸ್ ಮಾಡ್ಬೇಕು, ಏನಾದರೂ ಒಂದು ಲೈಫ್ ಒಳಗೆ ಸಕ್ಸಸ್ ಆಗ್ಬೇಕಂತ ಅಂತಿಲ್ಲ. ಯಾಕಂದ್ರೆ ಯಾರು ಸಂಬಂಧ ಮಾಡ್ಬೇಕಂತ ಅನಿಸ್ಬಿಟ್ಟೈತಿ. ಅಂದ್ಕೊಂಡಿದ್ದೆ ನಾನು ಏನು ಮಾಡಿರಿ ನಮ್ಮ ಮಮ್ಮಿ ಸಂಬಂಧ ಮಾಡಬೇಕು, ಅವ್ರಿಗೆ ಒಂದು ದೊಡ್ಡ ಸ್ಟೇಜ್ ತೋರಿಸ್ಬೇಕು ನಾ ಅಂತೇಳಿ. ಬಟ್ ಇವಾಗ ಅನ್ಸೈತಿ ಏನೂ ಇಲ್ಲ, ಯಾರೂ ಇಲ್ಲ. ನಂಗೆ ಕಣ್ಣಾಗ ನೀರು ಬರೋಂಗಿಲ್ಲ ಈಗ. ಯಾಕಂದ್ರೆ ನಾ ಸ್ಟ್ರಾಂಗ್ ಆಗಿಬಿಟ್ಟೇನಿ. ಎಷ್ಟು ಅಳಬೇಕು ಎಷ್ಟಿಲ್ಲ, ಅತ್ತೇನಿ ಎಲ್ಲ ಮುಗಿಸೀನಿ. ಲಾಸ್ಟಿಗೆ ಗೊತ್ತಾಗಿದ್ದು ಒಂದೇ, ಯಾರೂ ಇಲ್ಲ ನಮ್ಮಿಂದ. ಏನಾದರೂ ನಮಗೆ ನಮ್ಮ ಮಮ್ಮಿ ಕಳ್ಕೊಂಡ್ಮೇಲೆ ಭಾಳ ಅನುಭವಿಸಿದೆ ನಾನು. ಯಾಕಂದ್ರೆ ನಮ್ಮ ಮಮ್ಮಿ ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ರಲ್ಲ, ನಮ್ಮ ರಿಲೇಷನ್, ನಮ್ಮ ಜನ, ನಾಳೆ ಏನಾದರೂ ಪ್ರಾಬ್ಲಮ್ ಆಗಿ ಬಂದೇ ಬರ್ತಾರೆ ಅಂದ್ಬಿಟ್ಟೆ. ಯಾರೊಬ್ಬರು ಬರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಎಲ್ಲ ರಿಲೇಷನ್ ಆಗ್ತಾರಂತೇಳಿ. ಇಲ್ರಿ, ಯಾರೂ ಆಗಲಿಲ್ಲ. ಅವಾಗ ನಂಗೆ ಭಾಳ ಕೆಟ್ಟ ಅನ್ನಿಸ್ತು. ವಿಚಾರ ಮಾಡಿರಿ, 39 ಏಜ್ ಒಳಗೆ ಅವ್ರು ನಮಗೆಲ್ಲ ಅಂತೇಳಿ ತಿಳ್ಕೊಂಡಿರೋ ವ್ಯಕ್ತಿ ನಮ್ಮ ಜೊತೆ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಕೈತಿ.
ನಮ್ಮ ಮಮ್ಮಿಗೆ ಜಸ್ಟ್ 39 ಏಜ್ ಇನ್ನೂ. ಪಪ್ಪಾನೂ ಇಲ್ಲ, ಮಮ್ಮಿನೂ ಎಲ್ಲ ಆಸರೆ ಆಗಿದ್ರೆ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂದರೆ ಎಷ್ಟು ಕಷ್ಟ ಆಕೈತೆ ಅಂತೇಳಿ ಅನ್ಭವಿಸೋರಿಗೆ ಮಾತ್ರ ಗೊತ್ತು. ವಿಚಾರ ಮಾಡಿರಿ. ಇನ್ನೊಂದು ಮಾತು ಹೇಳ್ತೇನೆ ನಿಮ್ಗೆ, ನಾನು ನಮ್ಮಂಗಿಲ್ಲ. ಬಟ್ ನೀವು ಇದು ಮಾಮ್ ಅಂತೇಳಿ ಟ್ಯಾಟೋ ಹಾಕ್ಸಿದ್ದೆ ಗೊತ್ತು. ನಾನು ಇದು ಟ್ಯಾಟೋ ಹಾಕ್ಸಿದ್ದೆ ಡೇಟ್ ಏನು ಗೊತ್ತಾ? February 27th, ಮೇ ಬಿ 2023 ಏನೋ ಇರ್ಬೋದು. ನಾವು ಮಮ್ಮಿಗೆ ನಾನು ಕಳ್ಕೊಂಡಿದ್ದ ಡೇಟ್ ಯಾವ್ದು ಗೊತ್ತಾ? February 27th. ನೋಡಿರಿ ಟೈಮ್ ಹೆಂಗಿರುತ್ತೆ. ನಮ್ಮ ಮಮ್ಮಿದು ರೆಸ್ಪಾನ್ಸಿಬಿಲಿಟಿ ಭಾಳ ಇತ್ತು. ನಮ್ಮ ಮಮ್ಮಿ ನನ್ನ ಮನೆ ಅಷ್ಟೇ ನಡೆಸ್ತಿದ್ದಿಲ್ಲ, ಅವ್ರ ತವ್ರ ಮನೆ ಆಗಿರ್ಬೋದು, ಎಲ್ಲ 3 ಇಂದ 4 ಫ್ಯಾಮಿಲಿ ಅವ್ರಿಗೆ ಹ್ಯಾಂಡಲ್ ಮಾಡ್ತಿದ್ರು. 3 ಇಂದ 4 ಫ್ಯಾಮಿಲಿಗೆ ತಾಯಿ ಸ್ಥಾನ ತುಂಬಿದ್ರು. ಭಾಳ ಅಂದ್ರೆ ಭಾಳ ಕಷ್ಟ ಅನ್ನಿಸ್ತೈತಿ. ಇನ್ನೋರ್ದು ರೆಸ್ಪಾನ್ಸಿಬಿಲಿಟಿ ಭಾಳ ಇತ್ತು, ಇನ್ನೂ ಮಾಡೋ ಕೆಲಸ ಭಾಳ ಇದ್ವು. ನನ್ನ ಮದ್ವೆ ಭಾಳ ಆಸೆ ಐತ್ರಿ ಅವರಿಗೆ. ನನ್ನ ಮಗನ ಮದುವೆ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಮಸ್ತಾಗಿ ಒಂದು ಮನೆ ಕಟ್ಟಿಸ್ಬೇಕು. ಅವ್ರದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬಿಟ್ಟು ಹೋಗ್ಯಾರಂದ್ರೆ ಭಾಳ ಕಷ್ಟ ಅನ್ನಿಸ್ತೈತಿ. ಓಕೆ, ನನಗೆ ಎಷ್ಟು ಆಕೈತಲ್ಲ ಅಷ್ಟು ಮಾಡ್ತೀನಿ. ನಾನು ನನ್ನ ಪ್ರಯತ್ನ ಮೀರಿ ಕಷ್ಟಪಡ್ತೀನಿ. ನಾನು ನಮ್ಮ ಮಮ್ಮಿ ಆಸೆ ಈಡೇರಿಸ್ತೀನಿ. ಭಾಳ ಜನ ಅಂತಿದ್ರಿ ಆಗಿದ್ದಾಗಿ ಹೋದ್ ಬ್ರೋ, ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ, ನಿಮ್ಮ ಸಂಬಂಧ ನಾವು ಅದೇವಿ, ಏನೂ ತಲೆ ಕೆಡಿಸ್ಕೋಬೇಡ್ರಿ ಅಂತೇಳಿ. ಸೊ ಆಮೇಲೆ ನಾನು ಥಿಂಕ್ ಮಾಡಿದ್ದೆ, ಹೌದು ಮಮ್ಮಿ ನನ್ನ ಜೊತೆ ಇಲ್ಲ, ಬಟ್ ಅವ್ರ ಆತ್ಮ ನನ್ನ ಜೊತೆ ಐತಿ. ನಾವು ವೀಡಿಯೋಸ್ ಮಾಡಿದ್ದೆಲ್ಲ ನೋಡ್ತಾರೆ ಅವರು, ನಾನು ಅವ್ರಿಗೆ ಪ್ರೌಡ್ ಫೀಲ್ ಕೊಡ್ತೀನಿ, ಅವ್ರು ಅಂದ್ಕೊಂಡಿದ್ದು ಕನಸು ನನಸು ಮಾಡ್ತೀನಿ ಅನ್ನಿಸ್ತು. ಸೊ ಆ ಕಾರಣಕ್ಕೆ ಇನ್ಮೇಲಿಂದ ನಾನು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಮ್ಮಿ ನೀವು ಅದೇರಿ, ನಿಜ ಹೇಳ್ತೀನಿ. ನೀವು ನಂಗೆ ಭಾಳ ಟೈಮ್ ಒಳಗೆ ಕೈ ಹಿಡ್ತೀರಿ. ಜಸ್ಟ್ ನೀವು ನಂಗೆ ಫಾಲೋವರ್ಸ್ ಅಂತ ಅಂದ್ಕೊಳಂಗಿಲ್ಲ. ನನ್ನ ಕುಟುಂಬದವ್ರಿಗೆ ಅನ್ಕೋತೀನಿ, ಭಾಳ ಟೈಮ್ ಒಳಗೆ ನಂಗೆ ಕೈ ಹಿಡ್ದಿರಿ. ಇನ್ಮೇಲಿಂದ ನಾನು ವೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಲಾಸ್ಟಿಗೆ ನಾನು ನಿಮ್ಗೆ ಹೇಳೋದು ಒಂದೇ ಮಾತು, ನಿಮ್ಮ ಅಪ್ಪ ಅಮ್ಮಗೆ ಚಲೋ ನೋಡ್ಕೊರಿ. ಅವ್ರು ಒಟ್ಟು ಕಷ್ಟ ಕೊಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನನ್ನ ಥರ ಕಳ್ಕೊಂಡ್ಮೇಲೆ ಅನ್ಭವಿಸೋದು ನೀವು ಬೇಡ. ಸೊ ನಿಮ್ಗೆ ಅನ್ನಿಸ್ಬಾರ್ದು ಯಾಕೆ ಹಿಂಗೆ ಮಾಡಿದ್ರು ಮಮ್ಮಿ ಅಂತೇಳಿ, ಯಾಕೆ ಇಷ್ಟು ಲಗು ಬಿಟ್ಟು ಅವ್ರು ಅನ್ನಿಸ್ಬಾರ್ದು. ಸೊ ಆ ಕಾರಣಕ್ಕೆ ಇದ್ದಾಗ ಚಂದ ನೋಡ್ಕೊರಿ ಪಪ್ಪ ಮಮ್ಮಿ, ಅವ್ರಿಗೆ ಕಷ್ಟ ಕೊಡೋಕೆ ಹೋಗ್ಬೇಡ್ರಿ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ನಂಗೆ ನಮ್ಮ ಮಮ್ಮಿ ಕಳ್ಕೊಂಡ್ಮೇಲೆ ನಂಗೆ ಒಂದೊಂದು ಅನ್ನಿಸ್ಬಿಟ್ಟೈತಿ, ಏನೈತ್ರಿ ಲೈಫ್ದಾಗ. ಮಾರ್ನಿಂಗ್ 6 ಗಂಟೆಗಿದ್ದು ನಮ್ಮ ಮಮ್ಮಿ 6:15 6:20 ಬರೀ 15ರಿಂದ 20 ನಿಮಿಷದೊಳಗೆ ಲೈಫ್ ಏನಂತ ಭಾಳ ಅಂದ್ರೆ ಭಾಳ ಬೇಜಾರು ಅನ್ನಿಸ್ತೈತ್ರಿ. ಸೊ ಆ ಕಾರಣಕ್ಕೆ ಇದ್ದಾಗ ಚಂದಾಗಿ ನೋಡ್ಕೋರಿ. ಬದುಕಿದ್ರು ಮತ್ತೆ ಸಿಗ್ತೇನಂತ. ಥ್ಯಾಂಕ್ ಯು ಸೋ ಮಚ್. ನಾನು ಇದು ವಿಡಿಯೋ ಮಾಡಿ 3 ಇಂದ 4 ತಿಂಗಳಾಯ್ತು. ಸೊ ಇವಾಗ ಯಾಕೆ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡೀನಿ ಅಂದ್ರೆ ನಮ್ಮ ಮಮ್ಮಿ ಕಳ್ಕೊಂಡು 4 ತಿಂಗಳಾಯ್ತು ನಾನು. ಸೊ ನನಗೆ ಇವಾಗೂ ಕೇಳಂತಾರೆ ಜನ ನಿಮ್ಮ ಮಮ್ಮಿಗೆ ಏನಾಗಿತ್ತು ಅಂತೇಳಿ. ಸೊ ಆ ಕಾರಣಕ್ಕೆ ಕ್ಲಿಯರಿಟಿ ಸಿಗಲಿ ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡೀನಿ. ಸೊ ನೆಕ್ಸ್ಟ್ ಥಿಂಗ್ ಏನಂದ್ರೆ ನಂಗೊಂದು ನೆನಪಿರಲಿ ಅಂತೇಳಿ. ಸೊ ಇದೇನು ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ. ನೆಕ್ಸ್ಟ್ ಥಿಂಗ್ ಏನಂದ್ರೆ ನಮ್ಮ ಮಮ್ಮಿ ಒಂದು ಮಾತು ಹೇಳ್ತಿದ್ರು ಇದ್ದಾಗ, ನಾ ಇದ್ದಾಗ ನನ್ನ ಬೆಲೆ ಗೊತ್ತಾಗಂಗಿಲ್ಲ ನಿಂಗೆ, ನಾ ಕಳ್ಕೊಂಡ ಮೇಲೆ ಗೊತ್ತಾಕೈತಿ ಅಂತೇಳಿ. ನಾ ಇದ್ದಾಗ ನಿಂಗೆ ಏನೂ ಕಮ್ಮಿ ಮಾಡೋಂಗಿಲ್ಲ, ನಾನು ಕಳ್ಕೊಂಡ ಮೇಲೆ ಗೊತ್ತಾಕೈತಿ ನಿನಗೆ 1 ರೂಪಾಯಿ ಬೆಲೆನು ಅಂತೇಳಿ. ಸೊ ಆಗ ನಮ್ಮ ಮಮ್ಮಿ ಹೇಳಿದ್ದು ಎಲ್ಲ ಮಾತನ್ನು ನಂಗೆ ಅನುಭವ ಆಗಂತೈತಿ. ಬಟ್ ಈಗ ಹೇಳ್ಕೊಳಕ್ಕೆ ಮಮ್ಮಿ ಇಲ್ಲ, ಮತ್ತು ಯಾರೂ ಇಲ್ಲ. ಮನೆಯೊಳಗೆ ಎಲ್ಲ ಐತಿ, ಪ್ರತಿಯೊಂದು ಐಟಮ್ ಐತಿ, ಎಲ್ಲ ಐತಿ, ಬಟ್ ಮಾಡೋರು ಯಾರೂ ಇಲ್ಲ. ಮನೆ ತುಂಬಿದ ಮನೆ ಹೆಂಗೈತಲ್ಲ ಹಂಗೆ ಐತಿ, ಬಟ್ ಮಮ್ಮಿ ಅಷ್ಟೇ ಇಲ್ಲ. ಇವಾಗಂತೂ ಭಾಳ ಕೆಟ್ಟ ಸಿಚುವೇಶನ್ ಒಳಗೆ ನಾನು ಲೈಫ್ ಲೀಡ್ ಮಾಡ ಅಂತೀನಿ. ಯಾವಾಗಿಂದ ಪುಣ್ಯ ಐತೆ ಗೊತ್ತಿಲ್ಲ, ನಮ್ಮ ಮಮ್ಮಿ ಕಳ್ಕೊಂಡ ಮೇಲೆ ನಾನು ನಮ್ಮ ಅಕ್ಕಾಗ ತಾಯಿ ರೂಪದೊಳಗೆ ಕಾಣ ಅಂತೀನಿ. ಆಕಿಗೆ ಮದುವೆ ಆಗಿರ್ಬೋದು, ಗಂಡ ಮನೆಯೊಳಗೂ ಇರ್ತಾಳೆ. ಸೊ ನಮ್ಮ ಮಮ್ಮಿ ಕಳ್ಕೊಂಡ ಮೇಲೆ ತಾಯಿ ಥರ ಪ್ರೀತಿ ತೋರ್ಸ ಅಂತಾಳೆ. ತಾಯಿ ಅಂತರೂ ಆಗೋಕ್ಕಾಗಂಗಿಲ್ಲ, ಬಟ್ ತಾಯಿ ಥರ ಪ್ರೀತಿ ತೋರ್ಸ ಅಂತಾಳೆ. ಡೈಲಿ ಬಂದು ಮನೆಯೊಳಗೆ ಅಡುಗೆ ಮಾಡಿ ಹೋಗ್ತಾಳೆ, ಪ್ರತಿಯೊಂದು ಕೆಲಸ ಮಾಡ್ತಾಳೆ. ಗೊತ್ತಿಲ್ಲ ಯಾವುದು ನಂದು ಪುಣ್ಯ ಐತೆ ಏನೈತೆ ಗೊತ್ತಿಲ್ಲ. ಬಟ್ ಇವಾಗ ನಂಗೆ ಜೋಡಿ ಆಗೋವರೆಗೂ, ಮೀನ್ಸ್ ನಂಗೆ ಮದುವೆ ಆಗೋವರೆಗೂ ನನ್ನ ತಮ್ಮಗೆ ನಾ ಸಪೋರ್ಟಿವ್ ಆಗಿರ್ಬೇಕು, ಅವ್ಗೆ ನಾ ಸಾಥ್ ಕೊಡ್ಬೇಕು. ಅವ್ನ ಮಮ್ಮಿ ಇಲ್ಲ ಅನ್ನೋ ಥರ ಫೀಲ್ ನಾನು ಅವ್ರಿಗೆ ಕೊಡಬಾರ್ದು. ನಾ ಎಲ್ಲ ಟೈಮ್ ಒಳಗೆ ಅವ್ನ ಜೊತೆ ನಿಲ್ಬೇಕಂತೇಳಿ ಮದುವೆ ಆದರೂ ಕೂಡ ನನ್ನ ಜೊತೆ ನಿಂತಾಳೆ. ಈ ಟೈಮ್ದಾಗ ನಾ ಟ್ಯಾಂಕ್ಸ್ ಯಾರಿಗೆ ಹೇಳ್ಬೇಕಂದ್ರೆ ನಮ್ಮ ಅಕ್ಕನ ಫ್ಯಾಮಿಲಿಗೆ, ಮೀನ್ಸ್ ನಮ್ಮ ಮಾಮ, ಅಜ್ಜ, ಅಜ್ಜಿ, ಅವ್ರಿಗೆ ನಾ ಈ ಟೈಮ್ ಒಳಗೆ ಟ್ಯಾಂಕ್ಸ್ ಹೇಳ್ಬೇಕು. ಸಪೋರ್ಟ್ ಮಾಡ ಅಂತಾರೆ, ಎಲ್ಲ ಟೈಮ್ ಒಳಗೆ ಜೊತೆ ನಿಲ್ಲ ಅಂತಾರೆ. ಮಮ್ಮಿ ಇಲ್ಲ ಅಂದರೂ ಕೂಡ ಮಮ್ಮಿ ಥರ ಪ್ರೀತಿ ಕೊಡ ಅಂತಾರೆ ಪ್ರತಿಯೊಬ್ಬರು. ಸಾರಿ, ನಾ ಈ ಟೈಮ್ದಾಗ ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಒಂದಂತರೂ ಹೋಪ್ ಐತಿ, ಏನಾದರೂ ನಮ್ಮ ಅಕ್ಕನ ಜೊತೆ ಅದ ಅನ್ನೋದು ಹೋಪ್ ಐತಿ. ಸೊ ಅದನ್ನ ಯಾವತ್ತೂ ನಾ ಕಳ್ಕೊಳ್ಳಂಗಿಲ್ಲ. ಸೊ ನಿಮ್ಮ ಮುಂದೆ ಹೇಳ್ಕೊಬೇಕನ್ನಿಸ್ತು, ಸೊ ಅದಕ್ಕೆ ಹೇಳ್ಕೊಂಡೇನಿ ಅಷ್ಟೇ.